ಹಾಯ್ ಆಲ್, ನಾನು ಬಂದಿರೋದು ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ನೀವು ಮನೆಯಲ್ಲಿ ಮಾಡಿರ್ತೀರ ಈ ಥರದನ್ನ, ಬಟ್ ಈ ಥರ ಟ್ರೈ ಮಾಡಿರಲ್ಲ. ಒಂದ್ಸತಿ ಈ ಥರ ಟ್ರೈ ಮಾಡಿ. ಒಂದು ಬಿಗ್ ಸ್ಪೂನ್ ಕಡಲೆ ಹಿಟ್ಟು, ಒಂದೆರಡು ಬಿಗ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಸಾಲ್ಟ್, 1 ಸ್ಪೂನ್ ಅರಿಶಿನ, 2 ಸ್ಪೂನ್ ಖಾರ, 2 ಸ್ಪೂನ್ ಬಿಳಿ ಎಳ್ಳು, 2 ಸ್ಪೂನ್ ಆಯಿಲ್ ಹಾಕಿ ಫಸ್ಟು ಡ್ರೈ ಮಿಕ್ಸ್ ಮಾಡಬೇಕಿತ್ತು. ಡ್ರೈ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ಈ ಹದಕ್ಕಿರಬೇಕು. ಇವಾಗ ಒಂದೊಂದಾಗಿ ನೋಡಿ, ಡೈರೆಕ್ಟ್ ಆಯಿಲ್ನಲ್ಲೂ ಕೂಡ ಹಾಕ್ಬೋದು, ಆದರೆ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಆಮೇಲೆ ಎಲ್ಲನೂ ಒಂದೇ ಸರ್ತಿ ಫ್ರೈ ಮಾಡಬೇಕು ಅಂತ ಈ ಥರ ಹಾಕೋತಿದ್ದೀನಿ. ಇವಾಗ ಒಂದು ಸ್ಟವ್ ಆನ್ ಮಾಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಆಯಿಲ್ ಕಾಯಿಸಿ ಇದನ್ನೆಲ್ಲ ಒಂದೊಂದಾಗಿ ಆಯಿಲ್ನಲ್ಲಿ ಹಾಕಬೇಕು. ಆದಷ್ಟು ಉರಿನ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು, ಯಾಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನಾವು ಹಾಕೋಬೋದು. ನಾನಿವಾಗ ಇದನ್ನು ರೌಂಡ್ ಶೇಪ್ನಲ್ಲಿ ಹಾಕೊಂಡಿದ್ದೀನಿ ಮತ್ತು ಸ್ಟಿಕ್ ಶೇಪ್ನಲ್ಲಿ ಹಾಕೊಂಡಿದ್ದೀನಿ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟ್ನಲ್ಲಿ ಕರಿಬೇವಿನಿಂದ ನಾನು ಡೆಕೋರ್ ಮಾಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.